Government of Karnataka, Digital Learning, Department of Collegiate Education, Course BBM, Semester 5th, Subject Management, Paper Business Research Methods, Chapter name Interpretation of Data and Report Writing. Topic Chi-square Test. Dear students, I am Khalil, Assistant Professor, Department of Commerce. I welcome you all in this session. As you are aware, in the previous session, we discussed about use of charts and graphs. ಹಿಂದಿನ ಒಂದು ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಯೂಸ್ ಆಫ್ ಚಾರ್ಟ್ಸ್ ಆ್ಯಂಡ್ ಗ್ರಾಫ್ಸ್ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಸೆಷನ್ we are going to talk about a very important topic of statistics, that is chi-square test. This topic is also important for those students who are pursuing PhD, masters. Dear students, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು chi-square ಟೆಸ್ಟ್ನಲ್ಲಿ ಇಂಟ್ರೊಡಕ್ಷನ್ನ ನೋಡೋಣ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ chi-squareನ ನೋಡೋಣ, ಆ್ಯಂಡ್ ದೆನ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಆರ್ ಕಂಪ್ಯೂಟಿಂಗ್ chi-square ಟೆಸ್ಟ್. ಕೊನೆಯದಾಗಿ ಕಂಡೀಷನ್ಸ್ ಫಾರ್ ದ ಅಪ್ಲಿಕೇಶನ್ ಆಫ್ chi-square ಟೆಸ್ಟ್. ಫಸ್ಟ್ ಈಗ ಇಂಟ್ರೊಡಕ್ಷನ್ ಪಾರ್ಟ್ ಬಗ್ಗೆ ಚರ್ಚೆ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, chi-square test is an important test amongst the several tests of significance developed by statisticians. Means the chi-square test is one of the important statistical significance tests established by statisticians. Dear students, chi-square, symbolically written as x square, pronounced as chi-square, it's a Greek letter. x square ಅಂತ ಏನಿಲ್ಲಿ ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಎಸ್, ಇಟ್ಸ್ ಎ ಗ್ರೀಕ್ ಲೆಟರ್ ಕೈ ಸ್ಕ್ವೇರ್ ಅನ್ನುವಂಥದ್ದು. ಸಮ್ಟೈಮ್ಸ್ ಇದನ್ನು ಚೈ ಸ್ಕ್ವೇರ್ ಅಂತಲೂ ಪ್ರೊನೌನ್ಸ್ ಮಾಡ್ತಾರೆ. ಎಸ್, ಇಟ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಜರ್. ಓಕೆ, ಇಟ್ ಈಸ್ ಅ statistical measure or statistical method used in the context of sampling. ಸ್ಯಾಂಪ್ಲಿಂಗ್ ಕಾಂಟೆಕ್ಸ್ಟ್ನಲ್ಲಿ chi-square ಮೆಥಡನ್ನು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದನ್ನು ನಾವು ನೋಡ್ತೀವಿ. ದ ಪರ್ಪಸ್ ಈಸ್ ಫಾರ್ ಕಂಪೇರಿಂಗ್ ಅ ವೇರಿಯನ್ಸ್ ಟು ಅ ಥಿಯರಿಟಿಕಲ್ ವೇರಿಯನ್ಸ್. ಮೀನ್ಸ್, ಡಿಯರ್ ಸ್ಟೂಡೆಂಟ್ಸ್, a chi-square test of variance is often used to judge the significance of population variance. Significance of population variance anta helidre, that is, we can use the test to judge if a random sample has been drawn from a normal population with mean and with a specified variance. Dear students, ನಾವು ಪ್ಯಾರಾಮೆಟ್ರಿಕ್ ಟೆಸ್ಟ್ ಆ್ಯಂಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಸಿ, ವೇರಿಯಸ್ ಟೆಸ್ಟ್ಸ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಟಿ ಟೆಸ್ಟ್, ಎಫ್ ಟೆಸ್ಟ್ ಆ್ಯಂಡ್ ಝೆಡ್ ಟೆಸ್ಟನ್ನು ನೋಡಬಹುದು. These tests were based on the assumption that the samples were drawn ಫ್ರಮ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಪಾಪ್ಯುಲೇಷನ್. ಎಫ್ ಟೆಸ್ಟ್ ಆಗಿರ್ಬೋದು, ಝೆಡ್ ಟೆಸ್ಟ್ ಆಗಿರ್ಬೋದು, ಟಿ ಟೆಸ್ಟ್ ಆಗಿರ್ಬೋದು. ಓಕೆ, ಒಂದು ಅಸಂಪ್ಷನ್ ಮೇಲೆ ಬೇಸ್ ಆಗಿದೆ. ಅಸಂಪ್ಷನ್ ಏನು ಅಂತ ಹೇಳಿದ್ರೆ, ಸ್ಯಾಂಪಲ್ಸ್ ವರ್ ಡ್ರಾನ್ ಫ್ರಮ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಪಾಪ್ಯುಲೇಷನ್, ಆರ್ ಮೋರ್ ಅಕ್ಯುರೇಟ್ಲಿ, ಡಿಯರ್ ಸ್ಟೂಡೆಂಟ್ಸ್, ದಟ್ ದ ಸ್ಯಾಂಪಲ್ ಮೀನ್ಸ್ ವರ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್. ಇದು ಅಸಂಪ್ಷನ್. Since the testing procedure requires assumptions about the type of population or parameter,
ಪ್ಯಾರಾಮೀಟರ್ ಅಂದರೆ ದಟ್ ಈಸ್ ಪಾಪ್ಯುಲೇಷನ್ ವ್ಯಾಲ್ಯೂಸ್. ಇಂತಹ ಟೆಸ್ಟ್ಗಳನ್ನು ನಾವೇನಂತ ಕರಿತೀವಿ? ಪ್ಯಾರಾಮೀಟರ್ ಅಥವಾ ಪ್ಯಾರಾಮ್ಯಾಟ್ರಿಕ್ ಟೆಸ್ಟ್ಸ್ ಅಂತ ಕರಿತೀವಿ. ಸಿ, dear students, there are many situations, okay, in which it is not possible to make any rigid assumption about the distribution of the population from which samples are being drawn. ಕೆಲವೊಂದು ಸಿಚುವೇಶನ್ನಲ್ಲಿ ಅಸಂಪ್ಷನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅಬೌಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್, ಒಂದು ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಮೇಲಿಂದನೇ ನಾವು ಸ್ಯಾಂಪಲ್ಸನ್ನು ಡ್ರಾ ಮಾಡಬೇಕಾಗುತ್ತೆ, ಅಸಂಪ್ಷನ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಎಸ್, ದಿಸ್ ಲಿಮಿಟೇಷನ್ ಹ್ಯಾಸ್ ಲೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ಎ ಗ್ರೂಪ್ ಆಫ್ ಆಲ್ಟರ್ನೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಓಕೆ, ಎಸ್, ಅಂತಹ ಟೆಕ್ನಿಕ್ಸನ್ನು ನಾವೇನಂತ ಕರಿತೀವಿ? ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್ ಅಂತ ಕರಿತೀವಿ. ಎಸ್, ಸಿ, ದೀಸ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್ ಆರ್ ಯೂಸ್ಡ್. ಓಕೆ, ಏನು ಇಲ್ಲಿ ಅಂತ ಹೇಳಿದ್ರೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಿದ್ರೆ ಏನು? ಈ ರೀತಿ ಹೇಳ್ತಾರೆ, ನೋ ಅಸಂಪ್ಷನ್ಸ್ ಅಬೌಟ್ ದಿ ಪ್ಯಾರಾಮೀಟರ್ ಆಫ್ ದಿ ಪಾಪ್ಯುಲೇಷನ್. ಓಕೆ, ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್ ಮೇಲೆ ಯಾವುದೇ ಅಸಂಪ್ಷನ್ಸ್ ಇರೋದಿಲ್ಲ. ಆರ್ ಪಾಪ್ಯುಲೇಷನ್ಸ್ ಫ್ರಮ್ ವಿಚ್ ವಿ ಡ್ರಾ ಅವರ್ ಸ್ಯಾಂಪಲ್ಸ್ ಆರ್ ಮೇಡ್ ಅನ್ನುವಂಥದ್ದು. ಚೈ ಸ್ಕ್ವೇರ್ ಟೆಸ್ಟ್ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ಚೈ ಸ್ಕ್ವೇರ್ ಟೆಸ್ಟ್ ಆಫ್ ಗುಡ್ನೆಸ್ ಆಫ್ ಫಿಟ್ ಏನಿದೆಯಲ್ಲ, ಇವು ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಅದು ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಯೂಸ್ ಆಫ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ಎಸ್, ಡಿಯರ್ ಸ್ಟೂಡೆಂಟ್ಸ್, ಆ್ಯಸ್ ಎ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್, ಓಕೆ, ಚೈ ಸ್ಕ್ವೇರ್ ಟೆಸ್ಟ್ನ ನಾವು ಆ್ಯಸ್ ಎ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿ ನೋಡಿದಾಗ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಡಿಟರ್ಮೈನ್ ಇಫ್ ಕ್ಯಾಟಗರಿಕಲ್ ಡಾಟಾ ಶೋಸ್ ಡಿಪೆಂಡೆನ್ಸಿ ಆರ್ ದ ಟೂ ಕ್ಲಾಸಿಫಿಕೇಷನ್ಸ್ ಆರ್ ಇಂಡಿಪೆಂಡೆಂಟ್ ಅನ್ನುವಂಥದ್ದು. ಓಕೆ, ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಮೇಕ್ ಕಂಪೇರಿಸನ್ಸ್ ಬಿಟ್ವೀನ್ theoretical population and actual data when categories are used. Therefore, ಏನು ಈ ಕೈ ಸ್ಕ್ವೇರ್ ಟೆಸ್ಟ್ ಇದೆಯಲ್ಲ, ಓಕೆ, ಎಸ್, ಇಟ್ ಈಸ್ ಅಪ್ಲಿಕೇಬಲ್ ಇನ್ ಲಾರ್ಜ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಫೈನಲಿ, ಡಿಯರ್ ಸ್ಟೂಡೆಂಟ್ಸ್, ದ ಟೆಸ್ಟ್ ಇನ್ ಫ್ಯಾಕ್ಟ್ ಅ ಟೆಕ್ನಿಕ್, ಅ ಮೆಥಡ್, ಓಕೆ, ಥ್ರೂ ದ ಯೂಸ್ ಆಫ್ ವಿಚ್ ಇಟ್ ಈಸ್ ಪಾಸಿಬಲ್ ಫಾರ್ all researchers to test the goodness of fit and to test the significance of association between two attributes and to test the homogeneity or the significance of population variance. Dear students, this is about introduction of chi-square test. Dear students, ಈಗ ನಾವು ಕೈ ಸ್ಕ್ವೇರ್ ಟೆಸ್ಟ್ ಅಂದರೆ ಏನು, ಅದರ ಮೀನಿಂಗ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೀನಿಂಗ್ ಆಫ್ ಕೈ ಸ್ಕ್ವೇರ್ ಟೆಸ್ಟ್. ಸಿ, ಡಿಯರ್ ಸ್ಟೂಡೆಂಟ್ಸ್, ಸ್ಟ್ಯಾಟಿಸ್ಟಿಕಲ್ ವರ್ಕ್ನಲ್ಲಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಬಂದಾಗ ಈ ಕೈ ಸ್ಕ್ವೇರ್ ಟೆಸ್ಟ್ ಈಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಆ್ಯಂಡ್ ಮೋಸ್ಟ್ ವೈಡ್ಲಿ ಯೂಸ್ಡ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಹೇಳಬಹುದು. ಆ್ಯಂಡ್ ದ ಕೈ ಸ್ಕ್ವೇರ್ ಟೆಸ್ಟನ್ನು ಕಾರ್ಲ್ ಪಿಯರ್ಸನ್ ಫಸ್ಟ್ ಯೂಸ್ ಮಾಡಿದಂಥವರು ಇನ್ ದ ಇಯರ್ 1990s. ಡಿಯರ್ ಸ್ಟೂಡೆಂಟ್ಸ್, ದ ಮೀನಿಂಗ್ ಆಫ್ ಕೈ ಸ್ಕ್ವೇರ್ ಟೆಸ್ಟ್ ಈ ರೀತಿ ಇದೆ. ಕೈ ಸ್ಕ್ವೇರ್ ಟೆಸ್ಟ್ ಈಸ್ ಎ ಟೆಕ್ನಿಕ್ ಟು ಎಕ್ಸಾಮೈನ್ ವೆದರ್ a given discrepancy, that is value of chi-square, between theory and observation is considered to be significant. Means chi-square test is a method ಅಂತ ಹೇಳ್ತಾ ಇದ್ದಾರೆ. chi-square test is a method or it's a technique ಅಂತಲೂ ಹೇಳ್ಬೋದು to examine whether a given discrepancy, means for determining if a particular disparity ಯಾವುದರಲ್ಲಿ ಅಂತ ಹೇಳ್ತಿದ್ದಾರೆ, ಬಿಟ್ವೀನ್ ಥಿಯರಿ ಮೀನ್ಸ್ ಥಿಯರಿಟಿಕಲ್ ವ್ಯಾಲ್ಯೂ, ಓಕೆ, ಆ್ಯಂಡ್ ಅಬ್ಸರ್ವೇಷನ್ಸ್ ಈಸ್ ಸಿಗ್ನಿಫಿಕೆಂಟ್. ಅಂದರೆ ಡಿಯರ್ ಸ್ಟೂಡೆಂಟ್ಸ್, ಥಿಯರಿ ಆ್ಯಂಡ್ ಅಬ್ಸರ್ವೇಷನ್ ಅದರ ಮಧ್ಯದಲ್ಲಿ ಇರುವಂತಹ ಆರ್ ದ ಡಿಸ್ಪ್ಯಾರಿಟಿ ಬಿಟ್ವೀನ್ ಥಿಯರಿ
ಥಿಯರಿಟಿಕಲ್ ವ್ಯಾಲ್ಯೂ ಆರ್ ಥಿಯರಿ ಆ್ಯಂಡ್ ಅಬ್ಸರ್ವೇಷನ್. ಓಕೆ, ಎಸ್, ಆ ಒಂದು ಡಿಸ್ಪ್ಯಾರಿಟಿ ಆರ್ ಡಿಸ್ಕ್ರಪೆನ್ಸಿ ಏನಿದೆಯಲ್ಲ, ಎಸ್, ಅದು ಸಿಗ್ನಿಫಿಕೆಂಟಾ, ಓಕೆ, ಅಂತಹ ಡಿಟರ್ಮೈನ್ ಮಾಡುವಂತಹ, ಎಕ್ಸಾಮೈನ್ ಮಾಡುವಂತಹ ಒಂದು ಟೆಕ್ನಿಕ್ಕೆ ಕೈ-ಸ್ಕ್ವೇರ್ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಅದರ್ ವರ್ಡ್ಸ್ನಲ್ಲಿ ಹೇಳಬೇಕಂದ್ರೆ, ಇನ್ ಸಿಂಪಲ್ ಫಾರ್ಮಲ್ಲಿ ಹೇಳಬೇಕಂದ್ರೆ, ಅ ಕೈ-ಸ್ಕ್ವೇರ್ ಟೆಸ್ಟ್ ಈಸ್ ಎ ಬೇಸಿಕಲಿ ಒಂದು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್. ಓಕೆ, ಯಾಕೆ ಯೂಸ್ ಮಾಡ್ತಾರೆ? ಓಕೆ, ಯೂಸ್ ಟು ಕಂಪೇರ್ ಅಬ್ಸರ್ವ್ಡ್ ರಿಸಲ್ಟ್ಸ್, ಮೀನ್ಸ್ ಅಬ್ಸರ್ವ್ಡ್ frequencies, observed results with expected results. Dear students, the purpose ಏನಿದೆಯಲ್ಲ, the purpose of this test is to determine if a difference between observed data and expected data is due to chance or if it is due to a relationship between variables ಯು ಆರ್ ಸ್ಟಡಿಯಿಂಗ್ ಅನ್ನುವಂಥದ್ದು ಹೇಳಿದ್ದಾರೆ. ಸ್ಟೂಡೆಂಟ್ಸ್, ಕೈ-ಸ್ಕ್ವಯರ್, ವೈ ಕೈ-ಸ್ಕ್ವಯರ್ ಅಂತ ಕ್ವೆಶನ್ ಬಂದಾಗ ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸನ್ನು ನಾವು ನೋಡ್ಬೋದು. ಓಕೆ, ದ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ಮೀನಿಂಗ್ನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಕೈ-ಸ್ಕ್ವಯರ್ ಯಾಕೆ ಅಂತ ಹೇಳಿದ್ರೆ, ಟು ಡಿಟರ್ಮೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಅಂತ ಹೇಳಿದ್ದಾರೆ. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, ಎಸ್, ಅದರಲ್ಲಿ ಬರುವಂತಹ ಒಂದು ಡಿಫ್ರೆನ್ಸನ್ನು ಡಿಟರ್ಮೈನ್ ಮಾಡುವಂಥದ್ದು ಒಂದು ಪರ್ಪಸ್ ಆಗಿರುತ್ತೆ ಈ ಒಂದು ಟೆಸ್ಟಿಂದು ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ನಾವು ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಅನ್ನುವಂಥವರು BPM ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ BRM, ಬಿಸ್ನೆಸ್ ರಿಸರ್ಚ್ ಮೆಥಡ್ ಸಬ್ಜೆಕ್ಟನ್ನು ಅವರು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ಬರೆದಿದ್ದಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ. 100 ಮಾರ್ಕ್ಸಿಗೆ 90 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಓಕೆ, ಬಟ್ ಅವರ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು? 100ಗೆ 95 ಮಾರ್ಕ್ಸ್ ನಾನು ಸ್ಕೋರ್ ಮಾಡ್ತೀನಿ ಅನ್ನುವಂಥದ್ದು ಮಿಸ್ಟರ್ ಎಕ್ಸ್ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಓಕೆ, ಇಲ್ಲಿ ಈ ಒಂದು ಎಕ್ಸಾಂಪಲ್ನಲ್ಲಿ ಏನು ಆ್ಯಕ್ಚುಯಲ್ಲಾಗಿ ಅವರು 90 ಮಾರ್ಕ್ಸ್ ತಗೊಂಡಿದ್ದಾರೆ ಔಟ್ ಆಫ್ 100, ದಟ್ ಈಸ್ ಅಬ್ಸರ್ವ್ಡ್ ರಿಸಲ್ಟ್ ಆರ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ 95 ಬರಬಹುದಿತ್ತು ಅನ್ನುವಂಥದ್ದು. ಓಕೆ, ದ್ಯಾಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಇದರಲ್ಲಿ ಇರುವಂತಹ ಡಿಫ್ರೆನ್ಸನ್ನು ಡಿಟರ್ಮೈನ್ ಮಾಡಲಿಕ್ಕೆ ಇಂತಹ ಒಂದು ಕೈ-ಸ್ಕ್ವೇರ್ ಟೆಸ್ಟನ್ನು ನಾವು ಯೂಸ್ ಮಾಡ್ತೀವಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್, ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸನ್ನು ಅಥವಾ ಫ್ರೀಕ್ವೆನ್ಸೀಸ್ನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳಲಿಕ್ಕೆ. ಮುಂದುವರೆದು ಡಿಯರ್ ಸ್ಟೂಡೆಂಟ್ಸ್, ಇನ್ನೂ ಒಂದು ಮೀನಿಂಗ್ ಹೇಳಿದರೆ, ಕೈ-ಸ್ಕ್ವೇರ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್. ಕೈ-ಸ್ಕ್ವೇರ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಕಾಮನ್ಲಿ ಯೂಸ್ಡ್ ಟು ಕಂಪೇರ್ ಅಬ್ಸರ್ವ್ಡ್ ಡಾಟಾ with data that is expected to be obtained in accordance with a specific hypothesis. ಓಕೆ, ಎಸ್, ಹೈಪೋಥಿಸಿಸನ್ನು ನಾವು ರಿಸರ್ಚಲ್ಲಿ ನೋಡ್ತೀವಿ. ಇದರ ಮೀನಿಂಗನ್ನು ಕೂಡ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನೋಡಿದ್ವಿ. ಏನಂತ ಹೇಳಿದರೆ, ಸಿ ದಿ ಕೈ-ಸ್ಕ್ವೇರ್ ಟೆಸ್ಟ್ ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಅಂತ ಹೇಳ್ತಾರೆ. ಎಸ್, ದ್ಯಾಟ್ ಈಸ್ ಯೂಸ್ಡ್ frequently, okay, to compare observed data with data that is expected to be generated based on a given hypothesis. Okay, ಒಂದು ಗಿವನ್ ಹೈಪೋಥಿಸಿಸ್ ಬೇಸ್ ಮೇಲೆ ಏನು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಒಂದು ಕಂಪೇರಿಷನ್ ಮಾಡಿ, ಓಕೆ, ಅದರಲ್ಲಿ ಏನಾದರೂ ಏನಂತ ಹೇಳ್ಬೋದು, ಡಿಫರೆನ್ಸಸ್ ಏನು ಬರ್ಬೋದು ಅನ್ನುವಂಥದ್ದನ್ನು ಡಿಟರ್ಮೈನ್ ಮಾಡುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ಮೀನಿಂಗ್ ಆಫ್ ಕೈ-ಸ್ಕ್ವೇರ್ ಟೆಸ್ಟ್. ನೆಕ್ಸ್ಟ್, ಡೆಫಿನೇಷನ್ ಆಫ್ ಕೈ-ಸ್ಕ್ವೇರ್ ಟೆಸ್ಟನ್ನು ನೋಡೋಣ. ಎಸ್, ಡೆಫಿನೇಷನ್ ಆಫ್ ಕೈ-ಸ್ಕ್ವೇರ್ ಟೆಸ್ಟ್ ಅಕಾರ್ಡಿಂಗ್ ಟು ಉಲ್ಮನ್ 1978, it can be used to determine if categorical data shows dependency. Okay, in case
categorical data shows dependency, categorical data ಡಿಪೆಂಡೆನ್ಸಿನ ಶೋಸ್ ಮಾಡ್ತಾ ಇದ್ದರೆ ಎಸ್ ಅದನ್ನು ಡಿಟರ್ಮೈನ್ ಮಾಡಲಿಕ್ಕೆ ನಾವು ಕೈ ಸ್ಕ್ವೇರ್ ಟೆಸ್ಟನ್ನು ಯೂಸ್ ಮಾಡ್ಬೋದು. ಆರ್ ದ ಟೂ ಕ್ಲಾಸಿಫಿಕೇಷನ್ಸ್ ಆರ್ ಇಂಡಿಪೆಂಡೆಂಟ್. ಓಕೆ, ಎರಡು ಕ್ಲಾಸಿಫಿಕೇಷನ್ಸ್ ಇಂಡಿಪೆಂಡೆಂಟ್ ಆಗಿದ್ದರೆ ಅದನ್ನು ಡಿಟರ್ಮೈನ್ ಮಾಡಲಿಕ್ಕೆ ನಾವು ಕೈ ಸ್ಕ್ವೇರನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ದೆ ಈಲ್ಡ್ ಟೂ ಟೈಪ್ಸ್ ಆಫ್ ಡಾಟಾ, ಎರಡು ಟೈಪ್ ಆಫ್ ರ್ಯಾಂಡಮ್ ವೇರಿಯೇಬಲ್ಸ್. ಒನ್ ವೇರಿಯೇಬಲ್ ಏನಂತ ಹೇಳ್ತಾ ಇದ್ದಾರೆ, ನ್ಯೂಮೇರಿಕಲ್ ವೇರಿಯೇಬಲ್. ಅನದರ್ ಒನ್ ಇಸ್ ಕ್ಯಾಟಗರಿಕಲ್ ವೇರಿಯೇಬಲ್. ನ್ಯೂಮೇರಿಕಲ್ ಫಾರ್ಮ್ ಆಫ್ ರಿಸಲ್ಟನ್ನು ಈಲ್ಡ್ ಮಾಡುತ್ತೆ, ಆ್ಯಂಡ್ ಕ್ಯಾಟಗರಿಕಲ್ ರಿಸಲ್ಟನ್ನು ಈಲ್ಡ್ ಮಾಡುತ್ತೆ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕೈ ಸ್ಕ್ವೇರ್ ಟೆಸ್ಟ್. ಡಿಯರ್ ಸ್ಟೂಡೆಂಟ್ಸ್, ಕೈ ಸ್ಕ್ವೇರ್ ಟೆಸ್ಟ್ನಲ್ಲಿ ಈ ಡೆಫಿನೇಷನ್ನಲ್ಲಿ ನಾವು ನೋಡಿದ್ವಿ. ಓಕೆ, ಕ್ಯಾಟಗರಿಕಲ್ ಡಾಟಾ ಆ್ಯಂಡ್ ನ್ಯೂಮೇರಿಕಲ್ ಡಾಟಾ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಮಾಹಿತಿನ ನಾನು ಹೇಳ್ತೀನಿ. ಕೈ ಸ್ಕ್ವೇರ್ ಟೆಸ್ಟ್ ಎಸ್ಪೆಷಲಿ ಯೂಸ್ ಮಾಡುವಂಥದ್ದು ಯೂಸ್ಡ್ ಟು ಸ್ಟಡಿ ವೆದರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಟಗರಿಕಲ್ ವೇರಿಯೇಬಲ್ಸ್ ಡಿಫರ್ ಫ್ರಮ್ ಒನ್ ಅನದರ್ ಅನ್ನೋದಕ್ಕೋಸ್ಕರ. ಫಂಡಮೆಂಟ್ಲಿ ಹೇಳುವುದಾದರೆ ಕ್ಯಾಟಗರಿಕಲ್ ವೇರಿಯೇಬಲ್ಸ್ ಈಲ್ಡ್ ಹೇಳಿದೆ ನಾನು ಇನ್ ದ ಕ್ಯಾಟಗರಿ ಫಾರ್ಮ್, ಆ್ಯಂಡ್ ನ್ಯೂಮೇರಿಕಲ್ ವೇರಿಯೇಬಲ್ಸ್ ಏನಿದೆಯಲ್ಲ ದೇ ಈಲ್ಡ್ ಡಾಟಾ ಇನ್ ನ್ಯೂಮೇರಿಕಲ್ ಫಾರ್ಮ್ಸ್. ಎಕ್ಸಾಂಪಲ್ ಹೇಳಬೇಕಂದ್ರೆ ಕ್ಯಾಟಗರಿಕಲ್ ಆ್ಯಂಡ್ ನ್ಯೂಮೇರಿಕಲ್ ಫಾರ್ಮ್ಸಿಗೆ ಫಾರ್ ಎಕ್ಸಾಂಪಲ್ ಈಗ ರೆಸ್ಪಾನ್ಸಸ್ ಟು ದಿ ಕ್ವಶನ್ಸ್ ಲೈಕ್ ವಾಟ್ ಈಸ್ ಯುವರ್ ಮೇಜರ್ ಅಂತ ಕೇಳಿದಾಗ, ಆರ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಡೂ ಯು ಓನ್ ಅ ಕಾರ್. ಇಂತಹ ಒಂದು ಕ್ವೆಶನಿಗೆ ರೆಸ್ಪಾನ್ಸಸ್ ಏನಿರುತ್ತೆ ಜನರಲಿ. ಓಕೆ, ವಾಟ್ ಈಸ್ ಯುವರ್ ಮೇಜರ್ ಅಂತ ಹೇಳಿದಾಗ ಏನು ಈಲ್ಡ್ ಏನಾಗಿರುತ್ತೆ, ಓಕೆ, ರಿಸಲ್ಟ್ ಏನಾಗಿರುತ್ತೆ, ಬಯಾಲಜಿ ಅನ್ನುವಂಥದ್ದು. ಡೂ ಯು ಓನ್ ಅ ಕಾರ್ ಅಂತ ಬಂದಾಗ ನೋ, ಎಸ್, ದೀಸ್ ಆರ್ ಆಲ್ ಕ್ಯಾಟಗರಿಕಲ್. ಓಕೆ, ಕ್ಯಾಟಗರಿಕಲ್ ರಿಸಲ್ಟ್ಸ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಕ್ವಶನ್ಸ್ ಲೈಕ್, ಓಕೆ, ರೆಸ್ಪಾನ್ಸಸ್ ಟು ದಿ ಕ್ವಶನ್ಸ್ ಲೈಕ್ ಹೌ ಟಾಲ್ ಆರ್ ಯು ಆರ್ ವಾಟ್ ಈಸ್ ಯುವರ್ ಎಕ್ಸಾಮಿನೇಷನ್ ಸ್ಕೋರ್ ಅಂತ ಬಂದಾಗ ದೇ ಆರ್ ನ್ಯೂಮೇರಿಕಲ್ ಡಾಟಾ ಮೇ ಬಿ ಐದರ್ ಡಿಸ್ಕ್ರೀಟ್ ಆಗಿರ್ಬೋದು ಆರ್ ಕಂಟಿನ್ಯೂಯಸ್. ಎಸ್, ದಿಸ್ ಈಸ್ ಅಬೌಟ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಕೈ ಸ್ಕ್ವೇರ್ ಟೆಸ್ಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಈ ಒಂದು ಸೆಷನ್ ಅಂತ ಹೇಳಿದ್ರೆ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಕೈ ಸ್ಕ್ವೇರ್ ಟೆಸ್ಟ್. ಜನರಲಿ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು ಕೈ ಸ್ಕ್ವೇರ್ ಟೆಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಮೀನ್ಸ್ ವ್ಯಾಲ್ಯೂ ಆಫ್ ಕೈ ಸ್ಕ್ವೇರ್ ಟೆಸ್ಟು ಎಷ್ಟು ಅನ್ನೋಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವಿ ಯೂಸ್ ದಿಸ್ ಫಾರ್ಮುಲಾ. ದ ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ ಕೈ ಸ್ಕ್ವೇರ್ ಟೆಸ್ಟ್ ಈಸ್ ಕೈ ಸ್ಕ್ವೇರ್ ಈಕ್ವಲ್ಸ್ ಸಮೇಷನ್ ಅಂತಲೂ ಹೇಳ್ತಾರೆ, ಆರ್ ದ ಸಮ್ ಆಫ್ O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ, ವೇರ್ ಇಲ್ಲಿ ಸಿಗ್ಮಾ ರೆಪ್ರೆಸೆಂಟ್ ಮಾಡುತ್ತೆ ದ ಸಮ್ ಅನ್ನುವಂಥದ್ದು, O ರೆಪ್ರೆಸೆಂಟ್ಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಇ ರೆಪ್ರೆಸೆಂಟ್ಸ್ ಯುವರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಓಕೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ನಾವು ಈ ಒಂದು ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇ ಈಕ್ವಲ್ಸ್ ಆರ್ ಟಿ ಮಲ್ಟಿಪ್ಲೈಡ್ ಬೈ ಸಿ ಟಿ ಡಿವೈಡೆಡ್ ಬೈ ಎನ್. ಆರ್ ಟಿ ಅಂತ ಹೇಳಿದರೆ ದ ರೋ ಟೋಟಲ್ ಫಾರ್ ದಿ ರೋ ಕಂಟೈನಿಂಗ್ ಸೆಲ್ಸ್, ರೋ ಅಲ್ಲಿ ಇರುವಂಥ ಸೆಲ್ಲಿನ ಟೋಟಲ್. ನೆಕ್ಸ್ಟ್ ಸಿ ಟಿ ಅಂತ ಹೇಳಿದ್ರೆ ದ ಕಾಲಮ್ ಟೋಟಲ್ ಫಾರ್ ದಿ ಕಾಲಮ್ ಕಂಟೈನಿಂಗ್ ಸೆಲ್ಸ್. ಓಕೆ, ಎನ್ ಇಲ್ಲಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನನ್ನು ಇಂಡಿಕೇಟ್ ಮಾಡುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಅದೇ ರೀತಿ ಈ ಫಾರ್ಮುಲಾದ ಜೊತೆಗೆ ನಾವು ಡಿಗ್ರೀಸ್ ಆಫ್ ಫ್ರೀಡಮನ್ನು ಕೂಡ ಅಂದರೆ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಕೈ ಸ್ಕ್ವೇರ್ ಟೆಸ್ಟ್ ನಾನು ಇನಿಷಿಯಲಿನೇ ಹೇಳಿದೆ, ಕೈ ಸ್ಕ್ವೇರ್ ಟೆಸ್ಟ್ ಅಲ್ಲಿ ನೋಡಬೇಕಂದ್ರೆ ನೋ ರೀಜ್ಡ್ ಅಸಂಪ್ಷನ್ಸ್ ಆರ್ ನೆಸಸರಿ ಅನ್ನುವಂಥದ್ದಕ್ಕೆ ಯಾವುದೇ ಅಸಂಪ್ಷನ್ಸ್ ಅವಶ್ಯಕತೆ ಇರುವುದಿಲ್ಲ ಇನ್ ರೆಗಾರ್ಡ್ ಟು ದಿ ಟೈಪ್ ಆಫ್ ಪಾಪ್ಯುಲೇಷನ್. ಆ್ಯಂಡ್ ಈ ಕೈ ಸ್ಕ್ವೇರ್ ಟೆಸ್ಟ್ ಇದೆಯಲ್ಲ, ಇಟ್ ಈಸ್ ಬೇಸ್ಡ್ ಆನ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಲೂ ನಾವು ನೋಡಿದ್ವಿ. ಹಾಗಾಗಿ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಡಿಯರ್ ಸ್ಟೂಡೆಂಟ್ಸ್,
ಮೀನಿಂಗ್ ಹೇಗೆ ಬಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ means the number of variables for which one has freedom to choose. ನಂಬರ್ ಆಫ್ ವೇರಿಯೇಬಲ್ಸ್ ಇದ್ದಾಗ ಎಷ್ಟು ಒಂದು ಫ್ರೀಡಮ್ ಇದೆ ಚೂಸ್ ಮಾಡಲಿಕ್ಕೆ, ಓಕೆ, ಅನ್ನುವಂಥದ್ದು ಡಿಗ್ರೀಸ್ ಆಫ್ ಫ್ರೀಡಮನ್ನು ತೋರಿಸ್ಕೊಡುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಡಿಗ್ರೀಸ್ ಆಫ್ ಫ್ರೀಡಮನ್ನು ಅರ್ಥ ಮಾಡಿಕೊಳ್ಳಲು ಒಂದು ಎಕ್ಸಾಂಪಲ್. ಸಿ, ಒನ್ ಅನ್ಬಯಾಸ್ಡ್ನ ಕಾಯಿನನ್ನು ತಗೊಂಡು ನಾವು, ಓಕೆ, ಒನ್ ಕಾಯಿನ್ ಅನ್ಬಯಾಸ್ಡ್ ಎಸ್ಪೆಷಲಿ, ಆ ಕಾಯಿನನ್ನು ತಗೊಂಡು ಟಾಸ್ ಮಾಡಿದ್ದೀವಿ ರ್ಯಾಂಡಮ್ ಆಗಿ ಫಾರ್ 30 ಟೈಮ್ಸ್ ಅಂತ ಹೇಳಿದ್ರೆ, 30 ಟೈಮ್ಸ್ ರ್ಯಾಂಡಮ್ ಆಗಿ ನಾವು ಟಾಸ್ ಮಾಡಿದ್ರೆ ಒನ್ ಅನ್ಬಯಾಸ್ಡ್ ಕಾಯಿನ್ ತಗೊಂಡು, ಓಕೆ, ಅಲ್ಲಿ ಒಂದು ಏನಂತ ಹೇಳ್ಬೋದು, ದೇರ್ ಆರ್ 2 ಪಾಸಿಬಿಲಿಟೀಸ್ ಅಂತ ಹೇಳ್ಬೋದು. ಟಾಸ್ ಮಾಡಿದಾಗ ಕಾಯಿನನ್ನು ಏನು, ಒನ್ ಹೆಡ್ಡು, ಇನ್ನೊಂದು ಟೈಲ್, ಓಕೆ, ಏನು 2 ಪಾಸಿಬಿಲಿಟೀಸ್ ಇದೆಯಲ್ಲ, ಇದನ್ನು ನಾವಿಲ್ಲಿ ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ವೇರಿಯೇಬಲ್ಸ್, ನಂಬರ್ ಆಫ್ ವೇರಿಯೇಬಲ್ಸ್ 2 ಅಂತ ಆಯಿತು. ಸಿ, ಇಫ್ ನಂಬರ್ ಆಫ್ ಹೆಡ್ಡನ್ನ ನಾವು 20 ಅಂತ ಹೇಳಿದರೆ, ಎಷ್ಟು 30 ಟೈಮ್ಸ್ ಟಾಸ್ ಮಾಡ್ತಾ ಇದ್ದೀವಿ, ಹೆಡ್ ಟೈಲ್ ಎರಡು ಏನಿದೆ ವೇರಿಯೇಬಲ್ಸ್ ಇದೆ, ಅಂದರೆ ಪಾಸಿಬಿಲಿಟೀಸ್ ವೇರಿಯೇಬಲ್ಸ್ ಇದೆ, ಅದರಲ್ಲಿ ಹೆಡ್ 20 ಅಂತ ಹೇಳಿದರೆ, ಸಿ, ದ ನಂಬರ್ ಆಫ್ ಟೈಲ್ ಈಸ್ ಆಟೋಮೆಟಿಕ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ, ದಟ್ ಈಸ್ 10. ಹೆಡ್ 20 ಅಂತ ಹೇಳಿದರೆ ಏನು, ಟೈಲ್ 10 ಅಂತ ಫಿಕ್ಸ್ ಆಗಿರುತ್ತೆ. ಓಕೆ, ಎಸ್, ದಿಸ್ ಮೀನ್ಸ್ ದಟ್ between 2 variables you can freely choose the number for one variable only. 2 ವೇರಿಯೇಬಲಲ್ಲಿ ಒಂದು ವೇರಿಯೇಬಲನ್ನು ಮಾತ್ರ ನಾವು ಏನು ಮಾಡ್ಬೋದು, ಆಯ್ಕೆ ಮಾಡಬಹುದು. ಆಯ್ಕೆ ಮಾಡುವಂಥ ಒಂದು ಸ್ವತಂತ್ರವನ್ನು ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳ್ಬೋದು. 2 ವೇರಿಯೇಬಲ್ ಇದೆ, ಓಕೆ, ದೇರ್ ಆರ್ 2 ವೇರಿಯೇಬಲ್ಸ್. ಹೆಡ್ 20 ಅಂತ ಹೇಳಿದ್ವಿ, 30 ಟೈಮ್ ಟಾಸ್ ಮಾಡ್ತಾ ಇದ್ದೀವಿ, 20 ಹೆಡ್ ಬಂತು ಅಂತ ಹೇಳಿದ್ರೆ 10 ಫಿಕ್ಸ್ ಆಗಿರುತ್ತೆ ಟೈಲ್. ಎಷ್ಟಿದೆ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್, ಆಯ್ಕೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಒಂದು ಮಾತ್ರ ಇದೆ, 2 ವೇರಿಯೇಬಲಲ್ಲಿ ಒಂದು. ದೇರ್ ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬಂದಾಗ 2 ವೇರಿಯೇಬಲ್ಸ್ ಇದ್ದರೆ ಆ 2 ನಂಬರ್ ಆಫ್ ವೇರಿಯೇಬಲ್ಸನ್ನು ನಾವು ಎನ್ ಅಂತ ಕರಿತೀವಿ. 1 ಫಿಕ್ಸ್ ಆಗಿರುತ್ತೆ, ಒಂದಕ್ಕೆ ಮಾತ್ರ ಆಯ್ಕೆ ಮಾಡ್ಬೋದು. ದೇರ್ ಫೋರ್ 2 ವೇರಿಯೇಬಲ್ಸ್ ಇದ್ದಾಗ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿರುತ್ತೆ, 1 ಇರುತ್ತೆ, n-1. ಇಲ್ಲಿ ನೋಡಿ ಡಿಗ್ರೀಸ್ ಆಫ್ ಫ್ರೀಡಮ್ ಫಸ್ಟ್ ಫಾರ್ಮುಲಾ ನಾನು n-1 ಅಂತ ಹೇಳಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸಿ ಡಿಯರ್ ಸ್ಟೂಡೆಂಟ್ಸ್, ಇನ್ ಕೇಸ್ 2 ಅನ್ಬಯಾಸ್ಡ್ ಕಾಯಿನ್ಸನ್ನು ನಾವು ಸೈಮಲ್ಟೇನಿಯಸ್ ಆಗಿ ಟಾಸ್ ಮಾಡಿದ್ದೀವಿ ಅಟ್ ರ್ಯಾಂಡಮ್ ಫಾರ್ 30 ಟೈಮ್ಸ್. ಓಕೆ, 2 ಕಾಯಿನನ್ನು ಟಾಸ್ ಮಾಡಿದ್ದೀವಿ 30 ಟೈಮ್ಸ್ ರ್ಯಾಂಡಮ್ ಆಗಿ. ರಿಸಲ್ಟ್ಸ್ ಏನಾಗಬಹುದು, ಒಂದು, ಸಿ, ಫಸ್ಟ್ ಒಂದು ಪಾಸಿಬಿಲಿಟಿ ಮೀನ್ಸ್ ಫಸ್ಟ್ ವೇರಿಯೇಬಲ್ ಏನಾಗುತ್ತೆ, 2 ಹೆಡ್ಸ್ ಬೀಳ್ಬೋದು. ಓಕೆ, 2 ಹೆಡ್ಸ್ ಬೀಳ್ಬೋದು. 2 ಕಾಯಿನನ್ನು ಟಾಸ್ ಮಾಡಿದಾಗ 2 ಕಾಯಿನು ಅಟ್ ಎ ಟೈಮ್ ಏನು ಬೀಳ್ಬೋದು, 2 ಹೆಡ್ಡೇ ಬೀಳ್ಬೋದು. ಆರ್ ಇನ್ನೊಂದು ವೇರಿಯೇಬಲ್ 2 ಟೈಲ್ಸು ಬೀಳ್ಬೋದು. ಇನ್ನೊಂದು ಪಾಸಿಬಿಲಿಟಿ ಏನಿದೆ, ದಟ್ ಈಸ್ ವೇರಿಯೇಬಲ್ 1 ಹೆಡ್ ಆ್ಯಂಡ್ 1 ಟೈಲ್. ಮೀನ್ಸ್ ಟೋಟಲಿ 3 ವೇರಿಯೇಬಲ್ಸ್ ಆಗುತ್ತೆ, ಇಲ್ಲಿ 3 ಪಾಸಿಬಿಲಿಟೀಸ್ ಆಗುತ್ತೆ. ಒಂದು 2 ಹೆಡ್ಡೇ ಬೀಳುವಂಥದ್ದು, ಇನ್ನೊಂದು 2 ಹೆಡ್ ಟೈಲೇ ಬೀಳುವಂಥದ್ದು, 1 ಹೆಡ್ 1 ಟೈಲ್ ಬೀಳುವಂಥದ್ದು. ಅಸ್ಯೂಮ್ ದಟ್ ಇಲ್ಲಿ ನೋಡಿ, ನಂಬರ್ ಆಫ್ ಇಫ್ ದ ನಂಬರ್ ಆಫ್ 2 ಹೆಡ್ಸ್ 12 ಟೈಮ್ಸ್ ಅಂತ ನಾವು ಹೇಳಿದರೆ, ಓಕೆ, 2 ಹೆಡ್ಸ್ 12 ಟೈಮ್ಸ್, ಅದೇ ರೀತಿ 2 ಟೈಲ್ಸ್ 7 ಟೈಮ್ಸ್ ಅಂತ ನಾವು ಆಯ್ಕೆ ಮಾಡಿದರೆ, 2 ಹೆಡ್ಡು 12 ಟೈಮ್ ಆಗಿದೆ ಆ್ಯಂಡ್ 2 ಟೈಲ್ಸ್ 7 ಟೈಮ್ ಬಂದಿದೆ ಅಂತ ಹೇಳಿದರೆ, ಆ್ಯಂಡ್ 1 ಹೆಡ್ಡು 1 ಟೈಲ್ ಏನು ಲಾಸ್ಟ್ ವೇರಿಯೇಬಲ್ ಇರುತ್ತಲ್ಲ ಅದು ಫಿಕ್ಸ್ ಆಗಿರುತ್ತೆ ಆಟೋಮೆಟಿಕಲಿ. ಎಷ್ಟು, 12 + 7 ಅಂದರೆ ರಿಮೈನಿಂಗು 11. ಮೀನ್ಸ್ 3 ವೇರಿಯೇಬಲ್ ಇದ್ದಾಗ ನಮಗೆ 2 ಮಾತ್ರ ಆಯ್ಕೆ ಮಾಡುವಂಥ ಸ್ವತಂತ್ರ ಇರುತ್ತೆ. ಅದನ್ನು ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಎಸ್, ವೆನ್ ದೇರ್ ಇಸ್ ಎ 3 ವೇರಿಯೇಬಲ್ಸ್ ಏನು ಬರುತ್ತೆ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್, ಎನ್ ಎಷ್ಟಿರುತ್ತೆ, 3 - 1. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ 2. ಇದು ಫಸ್ಟ್ ಫಾರ್ಮುಲಾ. ಸಿ, ಇನ್ ಕೇಸ್ ಆಫ್ ಕಾಂಟಿಂಜೆನ್ಸಿ ಟೇಬಲ್ ಬಂದರೆ, ಕಾಂಟಿಂಜೆನ್ಸಿ ಟೇಬಲ್ನಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಡಿಗ್ರೀಸ್ ಆಫ್ ಫ್ರೀಡಮ್, ಓಕೆ, ಡಿನೋಟೆಡ್ ಬೈ ಡಿ ಎಫ್ ಅಥವಾ ನ್ಯೂ ಅನ್ನುವಂಥದ್ದು. ಎಸ್, C-1 ಇಂಟು R-1. ಓಕೆ, ಸಿ ಅಂದರೆ ಕಾಲಮ್, ಆರ್ ರೆಪ್ರೆಸೆಂಟ್ಸ್ ರೋಸ್. 2 × 2 ಕಾಂಟಿಂಜೆನ್ಸಿ ಟೇಬಲ್ ಇದ್ದರೆ, ಅಂದರೆ 2 ರೋ ಇದೆ 2 ಕಾಲಮ್ ಇದ್ದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗುತ್ತೆ, 2 ಕಾಲಮ್ ಇದ್ದರೆ 2 - 1, ರಿಸಲ್ಟ್ ಅಗೇನ್ 1 ಬರುತ್ತೆ.
ರೋಸ್ ಎರಡಿದ್ದಾಗ 2 ಮೈನಸ್ 1 1 1 ಇಂಟು 1 ಡಿಗ್ರೀಸ್ ಆಫ್ ಫ್ರೀಡಮ್ 1. ಇನ್ನೊಂದು ಎಕ್ಸಾಂಪಲ್ನ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸಿ ಅಸ್ಯೂಮ್ ದಟ್ 3 ಇಂಟು 3 ಕಂಟಿಂಜೆನ್ಸಿ ಟೇಬಲ್ ಇದೆ. 3 ಇಂಟು 3 ಕಂಟಿಂಜೆನ್ಸಿ ಟೇಬಲ್ ಇದ್ದರೆ ಎಷ್ಟಿರುತ್ತೆ ಡಿಗ್ರೀಸ್ ಆಫ್ ಫ್ರೀಡಮ್? ಡಿಗ್ರೀಸ್ ಆಫ್ ಫ್ರೀಡಮ್ ಎಸ್ ಕಾಲಮ್ ಇಸ್ 3 ಮೈನಸ್ 1 ಇಂಟು ರೋಸ್ 3 ಮೈನಸ್ 1. ಸಿ ಅಲ್ಲಿ 3 ಇದೆ, 3 ಮೈನಸ್ 1 ಅಂದರೆ 2. ಆರ್ನಲ್ಲಿ ಕೂಡ 3 ಇದೆ, 3 ಮೈನಸ್ 1 ಅಂದರೆ 2. 2 ಇಂಟು 2 4. ಡಿಗ್ರೀಸ್ ಆಫ್ ಫ್ರೀಡಮ್ 4 ಆಗಿರುತ್ತೆ. ಓಕೆ, ಎಸ್, ದಿಸ್ ಈಸ್ ಅಬೌಟ್ ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ chi-square test. Dear students, the last important concept in chi-square test in this session is conditions for the application of chi-square test. Means conditions for the applying of chi-square test ಅಂತ ಹೇಳ್ಬೋದು. See dear students, the following conditions should be satisfied before applying the chi-square test. ನಾವು chi-square ಟೆಸ್ಟನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಕಂಡೀಷನ್ಸ್ ಫುಲ್ಫಿಲ್ ಆಗಿರಬೇಕು. ಓಕೆ, ದ ಫಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಈಸ್ ರ್ಯಾಂಡಮ್ ಸ್ಯಾಂಪಲ್ಸ್. ಮೀನ್ಸ್ the samples must be drawn at random from the target population. ಟಾರ್ಗೆಟ್ ಪಾಪ್ಯುಲೇಷನ್ನಿಂದ ಸ್ಯಾಂಪಲ್ಸನ್ನು ರ್ಯಾಂಡಮ್ ಆಗಿ ಡ್ರಾ ಮಾಡಿರಬೇಕು. ಇದು ಮೊದಲನೇ ಕಂಡೀಷನ್ chi-square ಟೆಸ್ಟಿಂದು. ಓಕೆ, ಮೀನ್ಸ್ ಅಬ್ಸರ್ವೇಷನ್ಸ್ ರೆಕಾರ್ಡೆಡ್ ಆ್ಯಂಡ್ ಯೂಸ್ಡ್ ಆರ್ ಕಲೆಕ್ಟೆಡ್ ಆನ್ ಎ ರ್ಯಾಂಡಮ್ ಬೇಸಿಸ್ ಅಂತ ಹೇಳಬಹುದು. ಆರ್ ಏನಂತ ಹೇಳ್ಬೋದು, ಏನು ಈ ಆಲ್ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ಇರ್ತಾವಲ್ಲ, ಓಕೆ, ಶುಡ್ ಬಿ ಕಂಪ್ಲೀಟ್ಲಿ ರ್ಯಾಂಡಮ್. And the second important condition for application of chi-square test is independent observations. Means the observation of each sample. Okay, ಪ್ರತಿಯೊಂದು ಸ್ಯಾಂಪಲಿನ ಅಬ್ಸರ್ವೇಷನ್ಸ್ ಏನಿರುತ್ತಲ್ಲ ಮಸ್ಟ್ ಬಿ ಇಂಡಿಪೆಂಡೆಂಟ್. ಆಲ್ ದಿ ಐಟಮ್ಸ್ ಇನ್ ದಿ ಸ್ಯಾಂಪಲ್ ಮಸ್ಟ್ ಬಿ ಇಂಡಿಪೆಂಡೆಂಟ್ ಆಗಿರಬೇಕು. ಮೀನ್ಸ್ all individual observations ಏನಿರುತ್ತಲ್ಲ should be independent. The third important condition is at least 50 observations. ಅಂದರೆ ಈಚ್ ಸ್ಯಾಂಪಲ್ ಏನಿರುತ್ತಲ್ಲ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ 50 observations. ಪ್ರತಿಯೊಂದು ಈಚ್ ಸ್ಯಾಂಪಲ್ 50 ಅಬ್ಸರ್ವೇಷನ್ಸನ್ನು ಇರಬೇಕು, 50 ಅಬ್ಸರ್ವೇಷನ್ಸ್ ಇರಬೇಕಾಗುತ್ತೆ. ಓಕೆ, ಪ್ರತಿಯೊಂದು ಸ್ಯಾಂಪಲ್ನಲ್ಲೂ ಕೂಡ ಒಂದು ಪಾಪ್ಯುಲೇಷನ್ನಿಂದ ನಾವು ಸ್ಯಾಂಪಲನ್ನು ಡ್ರಾ ಮಾಡಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಮಿನಿಮಮ್ 50 ಅಬ್ಸರ್ವೇಷನ್ಸ್ ಇರಬೇಕು. ಮೀನ್ಸ್ ದ ಓವರಾಲ್ ನಂಬರ್ ಆಫ್ ಐಟಮ್ಸ್ ಏನಿರ್ತಲ್ಲ ಮಸ್ಟ್ ಆಲ್ಸೋ ಬಿ ಏನಂತ ಹೇಳ್ಬೋದು, ಲಾರ್ಜ್, ರೀಸನಬಲಿ ಲಾರ್ಜ್ ಅನ್ನುವಂಥದ್ದು. ಇಟ್ ಶುಡ್ ನಾರ್ಮಲಿ ಬಿ ಅಟ್ ಲೀಸ್ಟ್ 50 ಅನ್ನುವಂಥದ್ದು. ಓಕೆ, ಎಸ್, ದಿಸ್ ಈಸ್ ಅಬೌಟ್ ಥರ್ಡ್ ಇಂಪಾರ್ಟೆಂಟ್ ಕಂಡೀಷನ್. ದ ಫೋರ್ತ್ ಒನ್, ಸಾರಿ, ನಾನು ಫೋರ್ತ್ ಒನ್ ಹೇಳಿದೆ ಅಟ್ಲೀಸ್ಟ್ 50 ಅಬ್ಸರ್ವೇಷನ್ಸ್ ಅಂತ. ಎಸ್, ಅಟ್ಲೀಸ್ಟ್ 5 ಫ್ರೀಕ್ವೆನ್ಸೀಸ್. ಓಕೆ, ಅಟ್ಲೀಸ್ಟ್ 5 ಫ್ರೀಕ್ವೆನ್ಸೀಸ್. ದ ಫೋರ್ತ್ ಒನ್ ಇಲ್ಲಿ ಸ್ಲೈಡ್ನಲ್ಲಿ ಥರ್ಡ್ ಪ್ಲೇಸ್ನಲ್ಲಿ ಇದೆ ಅದು. ಎಸ್, ಡಿಯರ್ ಸ್ಟೂಡೆಂಟ್ಸ್, ಅಟ್ಲೀಸ್ಟ್ 5 ಫ್ರೀಕ್ವೆನ್ಸೀಸ್ ಇನ್ ಎನಿ ಒನ್ ಸೆಲ್ನ ನಾವು ತಗೊಂಡ್ರೆ, ಓಕೆ, ಇನ್ ಎನಿ ಒನ್ ಸೆಲ್ ತಗೊಂಡ್ರೆ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ 5 frequencies. Okay, there must be at least 5 frequencies. Means each cell ಏನಿರುತ್ತಲ್ಲ should contain at least 5 observations. ಬಟ್ ಸ್ಟ್ಯಾಟಿಸ್ಟಿಷಿಯನ್ಸ್ ಏನಿದಾರಲ್ಲ ಜನರಲಿ ಅವರು ಪ್ರಿಫರ್ ಮಾಡುವಂಥದ್ದು 10 ಅಬ್ಸರ್ವೇಷನ್ಸ್. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಲೆಸ್ ದ್ಯಾನ್ 5 ಇದ್ದಾರೆ, ಇನ್ ಕೇಸ್ ಇಟ್ ಈಸ್ ಲೆಸ್ ದ್ಯಾನ್ 5 ಅಂತ ಬಂದಾಗ chi-square ವಿಲ್ ಬಿ ಓವರ್ ಎಸ್ಟಿಮೇಟೆಡ್, ವಿಚ್ ಲೀಡ್ಸ್ ಟು rejection of null hypothesis. Okay, which leads to rejection of null hypothesis. This is about at least 5 frequencies. The last important condition ಗೆ ಬಂದರೆ, last important condition for application of chi-square is data in original units ಅನ್ನುವಂಥದ್ದು. Okay, means the data must be expressed in original units. It should not expressed in percentage or ratio. ಒರಿಜಿನಲ್ ಯೂನಿಟ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿರಬೇಕು ಡಾಟಾನ, ಪರ್ಸೆಂಟೇಜ್ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಆಗಿರಬಾರ್ದು, ಆರ್ ರೇಷಿಯೋ ಫಾರ್ಮ್ನಲ್ಲಿ ಇರಬಾರ್ದು ಡಾಟಾ. ಓಕೆ, ದಿರ್ ಆರ್ ದಿ 5 ಇಂಪಾರ್ಟೆಂಟ್ ಕಂಡೀಷನ್ಸ್ ಫಾರ್ ಅಪ್ಲೈಯಿಂಗ್ ದಿ chi-square ಅಂತ ಹೇಳ್ಬೋದು. ಫಸ್ಟ್ ಒನ್ ರ್ಯಾಂಡಮ್,
ಸ್ಯಾಂಪಲ್ ಅನ್ನುವಂಥದ್ದು ಹೇಳಿದ್ದಾರೆ. ಮೀನ್ಸ್ ರ್ಯಾಂಡಮ್ ಸ್ಯಾಂಪಲ್ ಮೀನ್ಸ್ ಸ್ಯಾಂಪಲ್ ಮಸ್ಟ್ ಬಿ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ದಿ ಟಾರ್ಗೆಟ್ ಪಾಪ್ಯುಲೇಷನ್ ಅಂತ ಹೇಳ್ಬೋದು. ದ ಸೆಕೆಂಡ್ ಒನ್ ಈಸ್ ಇಂಡಿಪೆಂಡೆಂಟ್ ಅಬ್ಸರ್ವೇಷನ್ಸ್ ಮೀನ್ಸ್ ಸ್ಯಾಂಪಲ್ ಮಸ್ಟ್ ಬಿ ಇಂಡಿಪೆಂಡೆಂಟ್. ಥರ್ಡ್ ಈಸ್ ಅಟ್ಲೀಸ್ಟ್ 5 ಫ್ರೀಕ್ವೆನ್ಸೀಸ್. ಪ್ರತಿಯೊಂದು ಕೂಡ ಸೆಲ್ ಬಂದುಬಿಟ್ರೆ ಇನ್ ಎನಿ ಒಂದು ಸೆಲ್ ಅಂತ ನಾವು ತಗೊಂಡ್ರು ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ 5 ಫ್ರೀಕ್ವೆನ್ಸೀಸ್. ಇಲ್ಲ ಕಡಿಮೆ ಇದ್ದರೆ ಅದನ್ನು ನಾವೇನು ಮಾಡ್ತೀವಿ, ರೀಗ್ರೂಪಿಂಗ್ ಮಾಡ್ತೀವಿ. ಓಕೆ, ನಿಯರೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ನಿಯರೆಸ್ಟ್ ಸೆಲ್ ಇರುತ್ತಲ್ಲ, ರೀಗ್ರೂಪಿಂಗ್ ಮಾಡ್ತೀವಿ. ನೆಕ್ಸ್ಟ್ ಏನು, ಅಟ್ಲೀಸ್ಟ್ 50 ಅಬ್ಸರ್ವೇಷನ್ಸ್. ಓಕೆ, ಸ್ಯಾಂಪಲ್ಸನ್ನು ನಾವು ಡ್ರಾ ಮಾಡಿದ್ದೀವಿ ಅಂದರೆ ಅಟ್ಲೀಸ್ಟ್ 50 ಅಬ್ಸರ್ವೇಷನ್ಸ್ ಇರಬೇಕು ಈಚ್ ಸ್ಯಾಂಪಲ್ನಲ್ಲಿ. ಮೀನ್ಸ್ ಡಾಟಾ ಇನ್ ಒರಿಜಿನಲ್ ಯೂನಿಟ್ಸ್ ಅಂತ ಹೇಳಿದ್ದಾರೆ. ಒರಿಜಿನಲ್ ಯೂನಿಟ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿರಬೇಕು, ಪರ್ಸೆಂಟೇಜ್ ಆರ್ ರೇಷಿಯೋದಲ್ಲಿ ಇರಬಾರ್ದು. ಇವು ಇಂಪಾರ್ಟೆಂಟ್ ಕಂಡೀಷನ್ಸ್. ಓಕೆ, ದಿಸ್ ಈಸ್ ಅಬೌಟ್ ಕಂಡೀಷನ್ಸ್ ಫಾರ್ ದಿ ಅಪ್ಲಿಕೇಶನ್ ಆಫ್ chi-square. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಆಫ್ chi-square ನೋಡಿದ್ವಿ, ದ್ಯಾನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ chi-square ನೋಡಿದ್ವಿ, chi-square ಟೆಸ್ಟ್. ಅದಾದ ಮೇಲೆ ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ chi-square ಟೆಸ್ಟ್. ಲಾಸ್ಟ್ಲಿ ಕಂಡೀಷನ್ಸ್ ಫಾರ್ ದಿ ಅಪ್ಲಿಕೇಶನ್ ಆಫ್ chi-square ಟೆಸ್ಟ್. ಓಕೆ, ಎಸ್, ಈಗ ಈ ಸೆಕ್ಷನ್ನ ಎಂಡ್ ಮಾಡುವಂತಹ ಸಮಯ. ಓಕೆ, ಕನ್ಕ್ಲೂಷನ್. chi-square ಟೆಸ್ಟ್ ಎನೇಬಲ್ಸ್ ಅಸ್ ಟು ಕಂಪೇರ್ ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, chi-square ಟೆಸ್ಟಿನಿಂದ ನಾವು ಅಬ್ಸರ್ವ್ಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ನಾವು ಕಂಪೇರ್ ಮಾಡಬಹುದು. ಡಿಫ್ರೆನ್ಸನ್ನು ನಾವು ಕೂಡ ಡಿಟರ್ಮೈನ್ ಮಾಡ್ಬೋದು, ಎಕ್ಸಾಮೈನ್ ಮಾಡಬಹುದು. ಓಕೆ, ಅಬ್ಜೆಕ್ಟಿವ್ಲಿ, since it is not always possible to tell just by looking at them whether they are different enough ಅನ್ನುವಂಥದ್ದು ಹೇಳಿದ್ದಾರೆ. ಈಗ ಒಂದು ನಾವು ಫ್ರೀಕ್ವೆನ್ಸೀಸ್ ಅಥವಾ ನಮ್ಮ ಹತ್ರ ಇರುವಂತಹ ಏನು ಅಬ್ಸರ್ವ್ಡ್ ಆರ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಇದೆ, ಡಾಟಾ ಇದೆ ಅಂತ ಜಸ್ಟ್ ಅದನ್ನು ನೋಡಿಬಿಟ್ಟು ಎಸ್ ಅದರಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳುವಂಥದ್ದು ಅಷ್ಟು ಏನಂತ ಹೇಳ್ಬೋದು, ಪಾಸಿಬಿಲಿಟಿ ಇರೋದಿಲ್ಲ. ಓಕೆ, ಈ ಟೆಸ್ಟನ್ನು ನಾವು ಅಪ್ಲೈ ಮಾಡೋದ್ರ ಮುಖಾಂತರ ಹೇಳ್ಬೋದು. ಓಕೆ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ಅಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆನಾ ಅಥವಾ ಎರಡು ಸೇಮಾ, ಏನು ಡಿಫ್ರೆನ್ಸೇ ಇಲ್ವಾ ಅನ್ನುವಂಥದ್ದನ್ನು ನೋಡ್ಬೋದು. ಓಕೆ, ಎಸ್, ದಿಸ್ ಈಸ್ ಅಬೌಟ್ ಕನ್ಕ್ಲೂಷನ್. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ರೆಫರೆನ್ಸ್ ಸೆಕ್ಷನಿಗೆ ಬಂದರೆ ಇಲ್ಲಿ ನೀವು ರೆಫರೆನ್ಸ್ ಬುಕ್ಸನ್ನು ನಾನು ಹಾಕಿದ್ದೀನಿ ಸ್ಲೈಡ್ಸ್ನಲ್ಲಿ, ಅದರ ನೇಮ್ಸ್, ಆ ಒಂದು ಬುಕ್ಸನ್ನು ರೆಫರ್ ಮಾಡ್ಬೋದು ಫಾರ್ ಫರ್ದರ್ ಇನ್ಫಾರ್ಮೇಷನಿಗೋಸ್ಕರ. ಆ್ಯಂಡ್ ಇಂಟರ್ನೆಟ್ ಲಿಂಕ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.